आदिवासियों पे अत्याचार नहीं सहेंगे। ಕುತ್ತಿಗೆಗೆ ನೇಣು, ಜೀವಂತ ಚಿತೆ, ನ್ಯಾಯ ಕೊಡಿ ಇಲ್ಲವೇ ಸಾವನ್ನ ಕೊಡಿ. ನದಿ ತೀರದಲ್ಲಿ ಆದಿವಾಸಿಗಳ ಮಹಾ ಸಂಗ್ರಾಮ. फर्जी ग्राम सभा नहीं चलेगी। ಅಭಿವೃದ್ಧಿ ಹೆಸರಲ್ಲಿ ಬುಡಕಟ್ಟು ಜನರ ಬಲಿ, ಮಣ್ಣಿನ ಮಕ್ಕಳ ಕಣ್ಣೀರಿನ ಕಥೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರದೇಶದ ಛತರ್ಪುರ್ ಮತ್ತು ಪನ್ನಾ ಜಿಲ್ಲೆಗಳ ಗಡಿಯಾಗಿ ಹರಿಯುವಂತಹ ಕೆನ್ ನದಿಯ ದಂಡೆಯ ಮೇಲೆ ಈಗ ಎಂದಿನ ಸಂಭ್ರಮ ಇಲ್ಲ. ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳಿಂದ ಗಿಜಿಗುಡಬೇಕಾಗಿದ್ದಂತಹ ನದಿ ತೀರದಲ್ಲಿ ಇಂದು ಕಣ್ಣೀರು ಮತ್ತು ಆಕ್ರೋಶದ ಅಲೆಗಳಿಯದಿದೆ. ತಲೆಮಾರುಗಳಿಂದ ತಾವು ನಂಬಿ ಬದುಕಿದ ಜಲ, ಜಮೀನು ಮತ್ತು ಅರಣ್ಯವನ್ನು ಉಳಿಸ್ಕೊಳ್ಳೋಕೆ ಇಲ್ಲಿನ ಆದಿವಾಸಿಗಳು ನಡೆಸ್ತಾ ಇರುವಂತಹ ಹೋರಾಟ ಇಡೀ ದೇಶದ ಗಮನ ಸೆಳೆದಿದೆ. ಮಧ್ಯಪ್ರದೇಶದ ಛತರ್ಪುರ್ ಮತ್ತು ಪನ್ನಾ ಜಿಲ್ಲೆಗಳ ಕೆನ್ ಮತ್ತು ಬಾರಾನಾ ನದಿಗಳ ತೀರ ಈಗ ಕೇವಲ ಜಲರಾಶಿಯಲ್ಲ, ಅದು ಆದಿವಾಸಿಗಳ ಕಣ್ಣೀರು ಮತ್ತು ಆಕ್ರೋಶದ ಸಾಗರ. ಅಭಿವೃದ್ಧಿ ಎಂಬ ಹಣೆಪಟ್ಟಿಯಡಿ ತಲೆಮಾರುಗಳಿಂದ ತಾವು ನಂಬಿ ಬದುಕ್ತಾ ಇರುವಂತಹ ಜಲ, ಜಮೀನು ಮತ್ತು ಅರಣ್ಯವನ್ನ ಕಿತ್ಕೊಳ್ಳೋಕೆ ಹೊರಟಿರುವಂತಹ ವ್ಯವಸ್ಥೆಯ ವಿರುದ್ಧ ಇಲ್ಲಿನ ಗೊಂಡ್ ಮತ್ತು ಸೌರ್ ಸಮುದಾಯದ ಬುಡಕಟ್ಟು ಜನ ಹಾಗೂ ರೈತರು ಮಾಡು ಇಲ್ಲವೇ ಮಡಿ ಎಂಬ ಹೋರಾಟಕ್ಕೆ ಧುಮುಕಿದ್ದಾರೆ. ಕೋಟಿ ಕೋಟಿ ರೂಪಾಯಿಗಳ ಕೆನ್ ಬೆತ್ವಾ ನದಿ ಜೋಡಣೆ ಯೋಜನೆ ಮತ್ತು ಅದರ ಜೊತೆಗಿನ ಮಜ್ಗಾವನ್, ರುಂಜ್, ನೆಗುವಾ ಯೋಜನೆಗಳು ಬುಂದೇಲ್ಖಂಡ್ನ ಭಾಗ್ಯವನ್ನ ಬದಲಾಯಿಸುತ್ತೆ ಅಂತ ಬಿಂಬಿಸಲಾಗ್ತಾ ಇದೆ. ಆದ್ರೆ ಈ ಹೊಳೆಯುವ ಸುಳ್ಳಿನ ಹಿಂದೆ ಸಾವಿರಾರು ಆದಿವಾಸಿ ಕುಟುಂಬಗಳ ಕಣ್ಣೀರಿನ ಕಥೆ ಇದೆ. ಯೋಜನೆಯ ದೌಧನ್ ಅಣೆಕಟ್ಟು ನಿರ್ಮಾಣವಾದ್ರೆ ಬರೋಬ್ಬರಿ 22 ಹಳ್ಳಿಗಳು ಭೂಪಟದಿಂದನೇ ಅಳಿಸಿ ಹೋಗುತ್ತೆ. ಸಾವಿರಾರು ಜನ ಸ್ವಂತ ಮಣ್ಣಿನಲ್ಲೇ ನಿರಾಶ್ರಿತರಾಗಲಿದ್ದಾರೆ. 2022ರ ಯೋಜನೆಯಿಂದ ಒಕ್ಕಲೆಬ್ಬಿಸಲ್ಪಟ್ಟ ಜನರಿಗೆ ಸರ್ಕಾರ ಇದುವರೆಗೂ ಹಳೆಯ ಪರಿಹಾರವನ್ನೇ ಪೂರ್ಣವಾಗಿ ಕೊಟ್ಟಿಲ್ಲ. ಈಗ ಮತ್ತೊಂದು ವಿನಾಶಕ್ಕೆ ಇಡೀ ವ್ಯವಸ್ಥೆ ಸಂಚು ರೂಪಿಸಿದೆ. ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಪೊಳ್ಳು ಭರವಸೆಗಳಿಂದ ಬೇಸತ್ತ ಗ್ರಾಮಸ್ಥರು ಜನ ಕಿಸಾನ್ ಸಂಘಟನೆಯ ಅಮಿತ್ ಭಟ್ನಾಗರ್ ನೇತೃತ್ವದಲ್ಲಿ ವ್ಯವಸ್ಥೆಯ ನಿದ್ದೆಗೆಡಿಸುವಂತಹ ವಿಶಿಷ್ಟ ಪ್ರತಿಭಟನೆಗಳನ್ನು ಆರಂಭಿಸಿದ್ದಾರೆ. ದೇಶವನ್ನೇ ನಡುಗಿಸಿದ ಈ ಪ್ರತಿಭಟನೆಯಲ್ಲಿ ಆದಿವಾಸಿ ಮಹಿಳೆಯರು ತಮ್ಮ ಮೈಗೆಲ್ಲ ಮಣ್ಣನ್ನು ಬಳಿದುಕೊಂಡು ನದಿಯ ದಂಡೆಯ ಮೇಲೆ ಸಾಂಕೇತಿಕ ಚಿತೆಗಳನ್ನು ನಿರ್ಮಿಸಿ ಅದರ ಮೇಲೆ ಮಲಗಿದ್ದಾರೆ. ನಮ್ಮ ಜೀವ ಮತ್ತು ಜೀವನೋಪಾಯವನ್ನ ಕಿತ್ಕೊಳ್ಳೋದು ನಮ್ಮನ್ನ ಜೀವಂತವಾಗಿ ಸುಟ್ಟಂತೆ ಎಂಬುದು ಇವರ ಆಕ್ರೋಶದ ನುಡಿಯಾಗಿತ್ತು. ನೀರೊಳಗೆ ನಿಂತು ಮಣ್ಣಿನಲ್ಲಿ ಹೊರಳಾಡಿ ಜನರು ತಮ್ಮ ಹಕ್ಕಿಗಾಗಿ ಹಸಿವಿನಿಂದ ಹೋರಾಡ್ತಿದ್ದಾರೆ. ನ್ಯಾಯಕ್ಕಾಗಿ ಕೆಲವರು ದೆಹಲಿಯವರೆಗೂ ಪಾದಯಾತ್ರೆಯನ್ನೂ ಮಾಡಿದ್ರು. ಸದ್ಯ ಬಾರಾನಾ ನದಿಯ ದಂಡೆಯ ಮೇಲೆ ಪ್ರತಿಭಟನೆ ತುತ್ತ ತುದಿಗೆ ತಲುಪಿದ್ದು ಮಹಿಳೆಯರು ತಮ್ಮ ಕುತ್ತಿಗೆಗೆ ಸಾಂಕೇತಿಕವಾಗಿ ನೇಣಿನ ಹಗ್ಗವನ್ನು ಹಾಕಿಕೊಂಡು ಕುಳಿತಿದ್ದಾರೆ. ನ್ಯಾಯ ಕೊಡಿ ಇಲ್ಲವೇ ಸಾವನ್ನ ಕೊಡಿ ಎಂಬ ಅವರ ಘೋಷಣೆ ಇಡೀ ಬುಂದೇಲ್ಖಂಡ್ನಲ್ಲಿ ಪ್ರತಿಧ್ವನಿಸ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಏಪ್ರಿಲ್ 2026ಕ್ಕೆ ತೀವ್ರ ಪ್ರತಿಭಟನೆ ನಡೆದಾಗ ಹೊಸ ಸಮೀಕ್ಷೆ ನಡೆಸಿ ಎಲ್ರಿಗೂ ನ್ಯಾಯ ಕೊಡ್ತೇವೆ ಅಂತ ಅಧಿಕಾರಿಗಳು ಕಾಲ್ ಹಿಡಿದು ಬೇಡ್ಕೊಂಡು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಆದ್ರೆ ಅದು ಕೇವಲ ಹೋರಾಟವನ್ನ ಹತ್ತಿಕ್ಕೋಕೆ ಆಡಳಿತದ ಕುತಂತ್ರವಾಗಿತ್ತು. ಕೊಟ್ಟ ಭರವಸೆಗಳನ್ನ ಗಾಳಿಗೆ ತೂರಿದ ಅಧಿಕಾರಿಗಳು ಈ ಭೀಕರ ಮಳೆಗಾಲದ ಸಮಯದಲ್ಲೇ ಆದಿವಾಸಿಗಳ ಮನೆಗಳನ್ನ ಬಲವಂತವಾಗಿ ಕೆಡವೋಕೆ ನೋಟಿಸ್ ಜಾರಿ ಮಾಡಿ ಜೆಸಿಬಿ ತಂದು ಮನೆಗಳನ್ನ ಧ್ವಂಸಗೊಳಿಸಿದ್ದಾರೆ. ತಲೆಮೇರಿನ ಸೂರು ಕಳ್ಕೊಂಡು ಬೀದಿಯಲ್ಲಿ ನಿಂತಿರುವಂತಹ ಜನ ಈಗ ಸಾವಿಗೂ ಸಿದ್ಧ ಅಂತ ಮತ್ತೆ ಹೋರಾಟಕ್ಕೆ ಧುಮುಕಿದ್ದಾರೆ. ಸರ್ಕಾರ ಇತ್ತೀಚೆಗೆ ಪ್ಯಾಕೇಜ್ ಅನ್ನ 12.5 ಲಕ್ಷಕ್ಕೆ ಏರಿಸಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡ್ತಾ ಇದೆ. ಆದ್ರೆ ತಲೆಮಾರುಗಳ ಇತಿಹಾಸ ಇರುವಂತಹ ಆದಿವಾಸಿಗಳ ಸಂಸ್ಕೃತಿ, ಜೀವ ವೈವಿಧ್ಯ, ಅಸ್ತಿತ್ವ ಮತ್ತು ಗುರುತನ್ನ ಕೇವಲ ಕೆಲವು ಕಾಗದದ ನೋಟುಗಳಿಂದ ಕಂಡುಕೊಳ್ಳೋಕೆ ಸಾಧ್ಯ ಇದೆಯಾ? ಹೋರಾಟಗಾರರು ಇಂಥ ಭಿಕ್ಷೆಯ ಪರಿಹಾರವನ್ನು ತಿರಸ್ಕರಿಸ್ತಿದ್ದಾರೆ. ಎಲ್ಲರನ್ನು ಪುನರ್ವಸತಿ ಯೋಜನೆಗೆ ಸೇರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳು ಪ್ರತಿಭಟನೆ ಮಾಡ್ತಾ ಇರುವವರು ಈ ಯೋಜನೆಯವರಲ್ಲ, ಯಾರೋ ದಾರಿ ತಪ್ಪಿಸ್ತಿದ್ದಾರೆ ಅಂತ ಬೇಜವಾಬ್ದಾರಿ ಹೇಳಿಕೆ ನೀಡೋ ಮೂಲಕ ಜನರ ಹೋರಾಟವನ್ನ ಅವಮಾನಿಸ್ತಿದ್ದಾರೆ. ಬುಡಕಟ್ಟು ಪ್ರದೇಶಗಳಲ್ಲಿ ಭೂಸ್ವಾಧೀನ ಮಾಡುವ ಮುನ್ನ ಕಡ್ಡಾಯವಾಗಿ ಬೇಕಾದಂತಹ ಗ್ರಾಮ ಸಭೆಯ ಒಪ್ಪಿಗೆಯನ್ನ ಯಾವುದೇ ಪಾರದರ್ಶಕತೆ ಇಲ್ಲದೆ ಜನರಿಗೆ ಆಕ್ಷೇಪಣೆ ಎತ್ತೋಕೆ ಅವಕಾಶವನ್ನು ಕೊಡದೇನೆ ದಬ್ಬಾಳಿಕೆಯಿಂದ ಆತುರಾತುರವಾಗಿ ಪಡೆಯಲಾಗಿದೆ. ಅಷ್ಟೇ ಅಲ್ಲ, 2006ರ ಅರಣ್ಯ ಹಕ್ಕು ಕಾಯ್ದೆಯಡಿ ಆದಿವಾಸಿಗಳಿಗೆ ಸಿಗಬೇಕಾದಂತ ಕಾನೂನುಬದ್ಧ ಹಕ್ಕುಗಳನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ. ಸೊ ಈ ಯೋಜನೆ ಕೇವಲ ಮನುಷ್ಯರ ಬದುಕನ್ನಷ್ಟೇ ಅಲ್ಲ, ಪ್ರಕೃತಿಯನ್ನು ಸರ್ವನಾಶ ಮಾಡ್ತಾ ಇದೆ. ಪ್ರಸಿದ್ಧ ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ 98 ಚದರ್ ಕಿಲೋಮೀಟರ್ ಅರಣ್ಯ ಈ ಅಣೆಕಟ್ಟಿನಿಂದಾಗಿ ಮುಳುಗಡೆಯಾಗಲಿದೆ.
ಸೊ ಹುಲಿಗಳು, ಮೊಸಳೆಗಳು ಮತ್ತು ಅಪರೂಪದ ರಣಹದ್ದುಗಳ ಆವಾಸ ಸ್ಥಾನಗಳನ್ನು ಧ್ವಂಸಗೊಳಿಸಲಾಗತ್ತೆ. ಬರ ನೀಗಿಸೋ ಹೆಸರಲ್ಲಿ ಬರೋಬ್ಬರಿ 23 ಲಕ್ಷ ಮರಗಳನ್ನು ಕಡಿಯಲಾಗತ್ತೆ. ಇದಿಡೀ ಪ್ರದೇಶದ ಹವಾಮಾನವನ್ನ ಹಾಳ್ಗೆಡವಿ ಬುಂದೇಲ್ಖಂಡನ್ನ ಮತ್ತಷ್ಟು ಭೀಕರ ಬರಗಾಲಕ್ಕೆ ತಳ್ಳಲಿದೆ ಅಂತ ಮಾಜಿ ಪರಿಸರ ಸಚಿವ ಜಯರಾಮ್ ರಮೇಶ್ ಹಾಗೂ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಕೂಡ ದೊಡ್ಡ ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋ ಮುನ್ನ ಅರಣ್ಯವಾಸಿಗಳ ಹಕ್ಕುಗಳನ್ನ ಮತ್ತು ಪರಿಸರವನ್ನ ರಕ್ಷಿಸಬೇಕು ಅಂತ ಸರ್ಕಾರಕ್ಕೆ ತಪರಾಕಿಯನ್ನ ಕೊಟ್ಟಿತ್ತು. ಆದ್ರೆ ಆಡಳಿತ ವ್ಯವಸ್ಥೆ ನ್ಯಾಯಾಲಯದ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಟ್ಟಿಲ್ಲ. ಸರ್ಕಾರ ಮತ್ತು ಆಡಳಿತ ಯಂತ್ರ ಕಾರ್ಪೊರೇಟ್ ಹಿತಾಸಕ್ತಿ ಹಾಗೂ ಕಾಂಕ್ರೀಟ್ ಗೋಡೆಗಳಿಗಾಗಿ ಮಣ್ಣಿನ ಮಕ್ಕಳನ್ನ ಜೀವಂತವಾಗಿ ಹೂತಾಕೋಕ್ ಹೊರಟಿದೆ. ಬಾರಾನ ಮತ್ತು ಕೆನ್ ನದಿಗಳ ದಡದಲ್ಲಿ ಬರ್ತಾ ಇರುವಂತಹ ಆದಿವಾಸಿಗಳ ಆಕ್ರಂದನ ಇಡೀ ವ್ಯವಸ್ಥೆಯ ಕ್ರೌರ್ಯಕ್ಕೆ ಸಾಕ್ಷಿಯಾಗಿದೆ. ಇದು ಕೇವಲ ಪರಿಹಾರಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಅಲ್ಲ, ಇದು ಬಡವರ, ಆದಿವಾಸಿಗಳ ಮತ್ತು ಶೋಷಿತರ ಅಸ್ತಿತ್ವದ ಉಳಿವಿಗಾಗಿ ನಡೀತಾ ಇರುವಂತಹ ಮಹಾ ಸಂಗ್ರಾಮ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.